ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಲಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇದು ಬುಧವಾರದ ಲಾಗ್ ಆಗಿರುತ್ತೆ. ನಾಳೆ ಗುರುವಾರ ಆಗಿರೋದ್ರಿಂದ ಹಿಂದಿನ ದಿನನೇ ಕಳಸ ಎಲ್ಲ ತೊಳ್ಕೊಂಡು ಬಿಡೋಣ ಅಂತೇಳಿ ತೊಳಿತಾ ಇದ್ದೀನಿ ನೋಡಿ. ಯಾಕಂದರೆ ನಾಳೆ ನಾಡಿದ್ದು ಗುರುವಾರ ಶುಕ್ರವಾರ ಆಗಿರೋದ್ರಿಂದ ನನಗೆ ನೈವೇದ್ಯ ಮಾಡಿ ತುಪ್ಪದ ದೀಪ ಹಚ್ಚೋದ್ರಿಂದ ಕೆಲಸ ಜಾಸ್ತಿ ಇರುತ್ತಲ್ವ, ಹಂಗಾಗಿ ನನಗೆ ಎಲ್ಲನೂ ಕ್ಲೀನಿಂಗ್ ಮಾಡ್ಕೊಳಕ್ಕಾಗಲ್ಲ ಅಂತ ಬುಧವಾರ ದಿನನೇ ನಾನು ಎಲ್ಲ ಕ್ಲೀನಿಂಗ್ನ ಮುಗಿಸ್ಕೊಂಡು ಬಿಡ್ತೀನಿ ನೋಡಿ. ಹಾಗೆ ಸನಿ ಮಲ್ಕೊಂಡಿರೋದ್ರಿಂದ ನೀಟಾಗಿ ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ. ಸನಿ ಎದ್ದಿದ್ರೆ ಅಂತೂ ಹೇಗೆ ಬರುತ್ತೋ ಹಾಗೆ ಮಾಡ್ಕೊಂಡು ಬಿಡ್ತೀನಿ. ಅವನು ಯಾಕಂದರೆ ಇಷ್ಟೊಂದು ಪೇಷನ್ಸ್ ಆಗಿ ಮಾಡೋಕ್ಕೆ ಬಿಡಲ್ಲ ಅವನು. ದೇವ್ರ ಮನೆಯನ್ನೆಲ್ಲ ಸಾಮಾನು ಕಿತ್ತಾಕ್ತಾ ಇರ್ತಾನೆ. ಹಂಗಾಗಿ ನಾನು ಆಲ್ಮೋಸ್ಟಲ್ಲಿ ಅವ್ನು ಮಲ್ಕೊಂಡಾಗೆ ಪೂಜೆ ಮಾಡ್ಕೊಂಡು ಬಿಡ್ತೀನಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ತುಂಬ ದಿನನೇ ಆಯಿತು ಸಾಯಿಬಾಬಾನ ಟೆಂಪಲ್ಗೆ ಹೋಗಿಲ್ಲ, ಅದಕ್ಕೆ ಹೋಗಿ ಬರೋಣ ಅಂತೇಳಿ ರೆಡಿಯಾಗಿದ್ವಿ ನೋಡಿ. ಸನಿ ತುಂಬಾ ದಿನ ನಮ್ಮ ಸಿಸ್ಟ್ರು ಫಂಕ್ಷನ್ ಆದಮೇಲೆ ನಾವು ಹೋಗೇ ಇರಲಿಲ್ಲ, ಹಾಗಾಗಿ ಹೋಗಿ ಬರೋಣ ಅಂತೇಳಿ ಹೋಗಿ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ನಾಳೆನೇ ಗುರುವಾರ, ನಾಳೆ ಹೋಗ್ಬೋದಿತ್ತು, ಬಟ್ ನಾಳೆ ಆಗಲ್ಲ, ಸ್ವಲ್ಪ ಟೈಮ್. ರೆಡಿ 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 ರಜಾ ಹಾಯ್ ಮಾಡು. ಸನಿ ರೆಡಿ ಅಂತ. ನಾವು ರೆಡಿ, ಸನ್ನಿ ರೆಡಿ, ಸನ್ನಿ ರೆಡಿ. ಬಾ ಸನಿ. ನಮ್ಮ ಹಸ್ಬೆಂಡ್ ಬೇಗ ಬಂದಿರೋದ್ರಿಂದ ಸಾಯಿಬಾಬಾನ ಟೆಂಪಲ್ಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಿದ್ದೀವಿ ನೋಡಿ. ಆ್ಯಕ್ಚುಲಿ ನಾಳೆ ಗುರುವಾರ ಇರೋದ್ರಿಂದ ನಾಳೆನೇ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಅವ್ರಿಗೇನೋ ನಾಳೆ ಕೆಲಸ ಇದೆ ಅಂತ, ಬರೋದು ಲೇಟ್ ಆಗುತ್ತೆ ಅಂತ ಅಂದರು. ಪರವಾಗಿಲ್ಲ ಬಿಡು, ಇವತ್ತಾದರೂ ಸರಿನೇ, ಇವತ್ತು ಹೋಗಿ ಬರೋಣ ಅಂತೇಳಿ ಹೊರಟ್ವಿ ನೋಡಿ. ಸನಿಗಂತೂ ಈ ಥರ ಹೊರಗೆ ಹೋದರೆ ಫುಲ್ ಖುಷಿ. ಟೆಂಪಲ್ ಹತ್ರ ಬಂದ್ವಿ ನೋಡಿ. ಒಳಗಡೆ ವಿಡಿಯೋ ಮಾಡ್ಕೋಕ್ಕೆ ಅಲೋವ್ ಇರೋದಿಲ್ಲ, ಹಾಗಾಗಿ ಹೊರಗಡೆಲಿಂದನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಒಳಗಡೆ ನೋಡೋಣ, ವಿಡಿಯೋ ಮಾಡ್ಕೋಕ್ಕೆ ನನಗೆ ಚಾನ್ಸ್ ಸಿಕ್ಕರೆ ಮಾಡ್ಕೊತೀನಿ. ಆಲ್ಮೋಸ್ಟ್ ಅಲ್ಲಿ ಆಗಲ್ಲ, ಯಾಕಂದರೆ ಅಲೋವ್ ಇಲ್ಲ ಅಲ್ಲಿ. ಒಂದು ಚಿಕ್ಕ ಪಾಪು ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ಇತ್ತು. ಸನಿ ಅಮ್ಮ ಪಾಪು ಅಂತಿದ್ದ. ಮಾತಾಡ್ಸಿದೆ ನೋಡಿ. ಎಲ್ಲ ಮಂಗಳಾರತಿ ಎಲ್ಲ ಮಾಡಿ ಎಲ್ಲ ಮುಗಿಸಿದ್ಮೇಲೆ ಪ್ರಸಾದ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ. ಸನಿ ತುಂಬಾ ಜಾಸ್ತಿ ಮಾಡಿಬಿಟ್ಟ, ಅಷ್ಟರಲ್ಲಿ ಅವ್ನು ನಿಲ್ಲೋದೇ ಇಲ್ಲ. ಹಾಗೆ ಬರ್ತಾ ತರಕಾರಿ ಖಾಲಿ ಆಗೋಗಿದ್ವಲ್ವ, ಸ್ವಲ್ಪ ತರಕಾರಿ ತೊಗೊಂಡ್ರಾಯ್ತು ಅಂತೇಳಿ ತರಕಾರಿ ತೊಗೊತಾ ಇದ್ದೀನಿ ನೋಡಿ. ನನಗೆ ಎಷ್ಟು ಬೇಕಷ್ಟೇ ತರಕಾರಿ ತೊಗೊತೀನಿ ನಾನು, ಜಾಸ್ತಿ ಏನು ತೊಗೊಳೋದಿಲ್ಲ. ಯಾಕಂದರೆ ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ. ಒಂದು 4 ಡೇಸ್ಗೆ ಇಲ್ಲ ಒಂದು 3 ಡೇಸ್ಗೆ ಆಗಷ್ಟು ತೊಗೊತೀನಿ, ಯಾಕಂದರೆ ಹತ್ರನೇ ಇರೋದಲ್ವ, ಮತ್ತೆ ಬಂದು ತೊಗೊಂಡ್ಬಿಟ್ರೆ ಆಗುತ್ತಂತೇಳಿ. ಹಾಗೆ ಪಿಜ್ಜಾ ಕೂಡ ಆರ್ಡ್ರ್ ಮಾಡಿದ್ವಿ, ಮನೆಗೆ ಬಂತು. ಸನಿ ಅಂತೂ ತಿಂತಾನೋ ಇಲ್ಲ ಗೊತ್ತಿಲ್ಲ, ಏನಾದರೂ ಈ ಥರ ಹೊರಗಡೆಲಿಂದ ತಿನ್ನೋದು ತೊಗೊಂಡು ಬಂದರೆ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಡ್ತಾನೆ. ಅವ್ನು ತಿನ್ನೋದೇ ಇಲ್ಲ, ಬಟ್ ಅವನಿಗೆ ಈ ಥರ ನೋಡೋಕ್ಕೆ ಫುಲ್ ಕಲರ್ಫುಲ್ ಆಗಿರುತ್ತಲ್ಲ, ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ತಿನ್ನೋದೇ ಇಲ್ಲ, ಬಟ್ ನಮ್ಗಿನ್ನ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿರ್ತಾನೆ ಫುಲ್ಲು. ನಮಗಂತೂ ತಿನ್ನೋಕ್ಕೆ ಬಿಡಲ್ಲ, ನೋಡ್ತಾನೇ ಇರ್ತಾನೆ. ಸಾಸ್ ತಿನ್ಕೊಂತ ಕುಂತಿದ್ದ ನೋಡಿ, ಏನು ತಿನ್ನಕ್ಕೆ ರೆಡಿನೇ ಇರಲಿ. ಏನು ಸನಿದು ಬಟರ್ಫ್ಲೈಯಾ? ಎಲ್ಲೈತಮ್ಮ ಬಟರ್ಫ್ಲೈ? ಓ, ಅಲ್ಲಿ ಬಟರ್ಫ್ಲೈ ಐತಾ? ಗುಂಡಣ್ಣ ಚಿನ್ನ ಬಂಗಾರ ಇದು. ಎದ್ರೊಳಗೆ ಬಂದಿದ್ರಜ ಅದು? ಕಿಂದ್ರಜದಾಗ ಬಂದದ ಕಿಂದ. ಹಾಗೆ ತರಕಾರಿ ತೊಗೊಂಡು ಬಂದಿದ್ನಲ್ವ, ಎಲ್ಲನೂ ತೊಳೆದಿಟ್ಕೊಂಡು ಬಿಟ್ರಾಯ್ತು ಅಂತೇಳಿ ತೊಳೆದಿಟ್ಕೊತಾ ಇದ್ದೀನಿ ನೋಡಿ. ಎಲ್ಲನೂ ಬುಟ್ಟಿಯಲ್ಲಿ ಜಾಲರಿಯಲ್ಲಿ ತೊಳೆದಿಟ್ಕೊಂಡು ಬಿಟ್ರಾಯ್ತು ಒಂದೇ ಸಲಕ್ಕೆ ಅಂದ್ಬಿಟ್ಟು ತೊಳೆದಿಟ್ಕೊತಾ ಇದ್ದೀನಿ ನೋಡಿ. ಆದರೆ ಏನಪ್ಪ ಅಂದರೆ ತುಂಬಾ ಮಣ್ಣಾಗಿದ್ವು ತರಕಾರಿ ಎಲ್ಲ. ನಾನು ಫಸ್ಟಿಗೆ ಎಲ್ಲನ ಹಾಕಿ ಒಂದ್ಸಲ ಸುಮ್ಮನೆ ಈ ಥರ ತೊಳೆದ್ಬಿಟ್ರಾಯ್ತು ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ಸೊ ಫುಲ್ ಆಲೂಗಡ್ಡೆ ಎಲ್ಲ ತುಂಬಾ ಮಣ್ಣಾಗಿದ್ವು, ತುಂಬಾ ಮಣ್ಣು ಬರ್ತಾ ಇತ್ತು. ಹಂಗಾಗಿ ನಿಧಾನಕ್ಕಾಗಿ ಒಂದೊಂದೇ ತೊಳಿತಾ ಇದ್ದೆ ನೋಡಿ ನಾನು.
ಯಾಕಂದರೆ ತುಂಬಾ ಮಣ್ಣಿರೋದ್ರಿಂದ ಆಲೂಗಡ್ಡೆ ಅವು ಎಲ್ಲ ನೀಟಾಗಿ ತೊಳ್ಕೊಂಡ್ರೆ ಮತ್ತೆ ಹೆರ್ಚ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ತೊಳ್ಕೊಬೋದಂತೇಳಿ ಸ್ವಲ್ಪ ಸ್ವಲ್ಪ ತೊಳಿತಾ ಇದ್ದೆ ನೋಡಿ. ಹಾಗಾಗಿ 2 ಸಲ ತರಕಾರಿನ ತಗೊಂಡು ನೀಟಾಗಿ ತೊಳೆದೆ. ಆಮೇಲೆ ನೆಕ್ಸ್ಟು ಅಡುಗೆ ಮಾಡ್ಕೊಳಕ್ಕೆ ಇನ್ನೇನು ಆವಾಗೇ ಪಿಜ್ಜಾ ತಿಂದಿದ್ವಲ್ವ, ಜಾಸ್ತಿ ಏನು ಹಶ್ವಿರ್ಲಿಲ್ಲ. ಹಂಗಾಗಿ ಸ್ವಲ್ಪ ಪಲಾವ್ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಪಲಾವ್ನ ಪುದೀನ ಹಾಕ್ಬಿಟ್ಟು ಮಾಡ್ತಿದ್ದೀನಿ ನೋಡಿ. ಯಾವ ಥರ ಮಾಡೋದು ಅಂತೇಳಿ ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡ್ಕೊತೀನಿ. ನಿಮ್ಗೂ ಆಲ್ರೆಡಿ ಬರ್ತಾ ಇರುತ್ತೆ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ. ತರಕಾರಿನ ಬೇಗ ಬೇಗ ಹೆರ್ಚ್ಕೊಂಡು ಬಿಡೋಣ ಅಂತ ಹೆರ್ಚ್ಕೊತಾ ಇದ್ದೀನಿ ನೋಡಿ. ಇನ್ನೇನಾಗುತ್ತೆಪ್ಪ ಅಂತ ಅಂದ್ಬಿಟ್ರೆ, ಅಜ್ಜಿ ಇರ್ತಿತ್ತಲ್ವ, ತರಕಾರಿ ಎಲ್ಲ ಹೆರ್ಚಿಕೊಡ್ತಿತ್ತು. ನಾನೇ ಹೆರ್ಚ್ಕೊಂಡು ಎಲ್ಲನೂ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಪರವಾಗಿಲ್ಲ, ಆಲ್ ಈಸ್ ವೆಲ್. ಚಳಿ ತುಂಬ ಇರೋದ್ರಿಂದ ಸಂಕ್ರಾಂತಿನ ಹತ್ರ ಬಂದಿತ್ತಲ್ವ, ಹಂಗಾಗಿ ಸ್ವಲ್ಪ ದಿನ ಅಮ್ಮನ ಮನೇಲೇ ಇರಲಿ ಅಂತೇಳಿ ಮೊನ್ನೆ ಹೋದಾಗ ಅಲ್ಲೇ ಬಿಟ್ಟು ಬಂದೆ ನಾನೇ. ಯಾಕಂದರೆ ಚಳಿ ಇರೋದ್ರಿಂದ ಅವ್ರಿಗೆ ಇಲ್ಲಿ ಅಡ್ಜಸ್ಟ್ ಆಗಲ್ಲ ಅಂದ್ಬಿಟ್ಟು. ಹಾಗೆ ಒಂದು ಜಾರಲ್ಲಿ ನೀವು ಎಷ್ಟು ಅಕ್ಕಿ ತೊಗೊತೀರಲ್ವ ಅದ್ರ ಪ್ರಮಾಣದಲ್ಲಿ ಸ್ವಲ್ಪ ಪುದೀನ ಆ್ಯಂಡ್ ಮೆಣಸಿನ್ಕಾಯಿನ ತೊಗೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ನೋಡಿ. ಜಾಸ್ತಿ ಆದ್ರೂ ಕಷ್ಟ, ಸ್ವಲ್ಪ ಆದ್ರೂ ಕಷ್ಟ. ಯಾಕಂದರೆ ಜಾಸ್ತಿ ಆದರೆ ತುಂಬ ಮಸಾಲ ಆಗಿಬಿಡುತ್ತೆ, ಸ್ವಲ್ಪ ಆದರೆ ಖಾರ ಆ್ಯಂಡ್ ಮಸಾಲ ಕಮ್ಮಿ ಆಗಿಬಿಡುತ್ತೆ ನೋಡಿ. ಕರೆಕ್ಟ್ ಅದಕ್ಕೆ ನೋಡಿಕೊಂಡು ನೀಟಾಗಿ ಈ ಥರ ರುಬ್ಕೋಬೇಕಾಗುತ್ತೆ ನೋಡಿ. ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಗರಿ ಗರಿ ಆದ್ರೂ ಎಲೆ ಎಲ್ಲ ಬಾಯಾಗ ಬಂದುಬಿಡುತ್ತೆ, ಚೆನ್ನಾಗಾಗಲ್ಲ ನೋಡಿ. ನೀಟಾಗಿ ಸಣ್ಣಾಗಿ ಪುದೀನ ಆ್ಯಂಡ್ ಸ್ವಲ್ಪ ಮೆಣಸಿನ್ಕಾಯಿನ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ನೋಡಿ. ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಪಲಾವು ಮಸಾಲನ ನೀಟಾಗಿ ಹಾಕ್ಕೋಬೇಕು. 2 ಎಲೆ, 2 ಚಕ್ಕೆ, 2 ಲವಂಗ ನೀಟಾಗಿ ಹಾಕ್ಕೊಂಡು ಅದನ್ನು ಫ್ರೈ ಆಗೋ ತನಕ ಬಿಟ್ಬಿಡಬೇಕು ನೋಡಿ. ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊನೆಯಲ್ಲೇ ಆ್ಯಡ್ ಮಾಡ್ಕೊತೀನಿ ನೋಡಿ. ಯಾಕಂದರೆ ಅದು ಹಸಿ ಹಸಿ ವಾಸನೆ ಆಲ್ರೆಡಿ ಹೋಗುತ್ತೆ, ಪರವಾಗಿಲ್ಲ. ಈಗ ನೆಕ್ಸ್ಟ್ ಕರಿಬೇವು ಹಾಕ್ಕೊಂಡು ಎಲ್ಲ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಯಾಕೆಂದರೆ ನಾನು ಎಣ್ಣೆಲೆ ಹಾಕೋದ್ರಿಂದ ನನಗೆ ಒತ್ತು ಬಿಡುತ್ತೆ ಅದು ಸಡನ್ಲಿ. ಹಂಗಾಗಿ ನಾನು ಈ ಥರ ಎಲ್ಲ ತರಕಾರಿ ಹಾಕೊಂಡ್ಮೇಲೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ ನೋಡಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆತ್ತಗಾಗೋ ತನಕ. ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊತಿರ್ಬೇಕು ನೋಡಿ. ಎಲ್ಲ ಹಾಕೊಂಡ ತಕ್ಷಣವೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು. ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸೋಕೆ ಬಿಟ್ಬಿಡಬೇಕು ನೋಡಿ ಇದನ್ನು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರ್ಸ್ಕೊತಿದ್ದೀನಿ ನೋಡಿ. ನಾನು ಇವಾಗ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಆ್ಯಡ್ ಮಾಡ್ಕೊತೀನಿ, ಯಾಕಂದರೆ ಆಗ ನನಗೆ ಅದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗೋಗಿದೆ. ಅದು ಎಲ್ಲೂ ನನಗೆ ಗೊತ್ತಲ್ಲ. ನಾನು ಸ್ಟಾರ್ಟಿಂಗಲ್ಲೇ ನಾನು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಟ್ನಂದರೆ ಅದು ನನಗೆ ಒಂಥರ ಕಟ್ಟಿ ಕಟ್ಟಿ ಆಗಿಬಿಡುತ್ತೆ, ಆ ಥರ ಫೀಲ್ ಆಗುತ್ತೆ. ಹಂಗಾಗಿ ನಾನು ಆ್ಯಡ್ ಮಾಡ್ಕೊಳ್ಳಲ್ಲ ಅದನ್ನು, ಇವಾಗ ಸೇರಿಸ್ಕೊತೀನಿ. ಇವಾಗ ಇದು ನೀಟಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಪುದೀನ ಮತ್ತು ಮೆಣಸಿನ್ಕಾಯಿನ, ಅದನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ. ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಗ್ರೀನ್ ಕಲರಲ್ಲಿ ಕನ್ವರ್ಟ್ ಆಗುತ್ತೆ ರೈಸ್ ಎಲ್ಲ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ಪುದೀನ ರೈಸ್ ಏನಪ್ಪ ಅಂದರೆ ಗ್ರೀನ್ ಕಲರಲ್ಲಿ ಆಗುತ್ತಲ್ವ, ಅದು ನೋಡೋಕ್ಕೆ ತುಂಬ ಇಷ್ಟ. ತಿನ್ನೋದಕ್ಕಿಂತ ನೋಡೋಕ್ಕೆ ತುಂಬ ಸಖತ್ತಾಗಿರುತ್ತೆ ಅದು. ಹಾಗಾಗಿ ನನಗೆ ಪುದೀನ ಪಲಾವ್ ಅಂದರೆ ತುಂಬಾ ಇಷ್ಟ. ನೋಡ್ತಿರ್ಬೋದು, ಈ ಥರ ಸ್ವಲ್ಪ ಮೇಲೆ ಎಣ್ಣೆ ಬರೋವರೆಗೂ ಕುದಿಸ್ಕೊಂಡು ಆಮೇಲೆ ಅದು ಏನು ಸ್ವಲ್ಪ ನೀರಿರುತ್ತಲ್ಲ ಅದರಲ್ಲೇ ಮಿಕ್ಸರಲ್ಲಿ ಒಂದು ಸ್ವಲ್ಪ ಮಿಕ್ಕಿರುತ್ತಲ್ವ, ಅದನ್ನೇ ಇದು ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಹಾಕ್ಕೊಂಡು ಬಿಡಬೇಕು ನೋಡಿ. ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು. ಆಮೇಲೆ ನಿಮಗೆ ಎಷ್ಟು ಅಕ್ಕಿ ಬೇಕಾಗಿರುತ್ತೆ ಅಷ್ಟು ಅಕ್ಕಿ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅಕ್ಕಿನ ತಗೋಬೇಕಾಗುತ್ತೆ ನೋಡಿ. ನಾನಿಲ್ಲಿ ಚಿಕ್ಕವು 2 ಕಪ್ ಅಕ್ಕಿ ತಗೊಂಡಿದ್ದೀನಿ. 2 ಕಪ್ ಅಂದರೆ ನಮ್ಮಿಬ್ಬರಿಗೆ ಸಾಕಾಗುತ್ತೆ ನೋಡಿ. ಟೀ ಕುಡಿಯೋ ಕಪ್ ಇರುತ್ತಲ್ಲ ಅದರಲ್ಲಿ 2 ಕಪ್ ತಗೊಂಡಿದ್ದೀನಿ. ಆಲ್ರೆಡಿ ನಾನು 1 ಗ್ಲಾಸ್ ನೀರು ಅದರಿಂದ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಅಂದರೆ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇನ್ನು 3 ಕಪ್ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಹೋಗುತ್ತೆ ನೋಡಿ. ಇಲ್ಲಿ ಕರೆಕ್ಟ್
2 ಗ್ಲಾಸ್ ನೀರಿಗೆ 4 ಗ್ಲಾಸ್ ನೀರು ಹಾಕ್ಕೋಬೇಕಾಗುತ್ತೆ ನೋಡಿ. ಸ್ವಲ್ಪ ಉದ್ರಬೇಕಂದ್ರೆ 1 ಗ್ಲಾಸ್ ಕಡಿಮೆ ಹಾಕೊಳ್ಳಿ. ಅಕ್ಕಿ ಮೇಲೆ ಡಿಪೆಂಡ್ ಅಪ್ ಇರುತ್ತೆ ನೋಡಿ. ಅಕ್ಕಿ ಸ್ವಲ್ಪ ಜಾಸ್ತಿ ನೀರು ಹಿಡಿದ್ರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ನೀರು ಹಿಡಿದ್ರೆ ಕಮ್ಮಿ ಹಾಕೊಳ್ಳಿ. ನಾನಿಲ್ಲಿ ನಾನಿಲ್ಲಿ ಆಲ್ರೆಡಿ 2 ಹಾಕಿರೋದ್ರಿಂದ ಈಗ ನೆಕ್ಸ್ಟ್ ಇನ್ನೆರಡು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರ್ಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೇಕು ನೋಡಿ. ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತಿದ್ದೀನಿ, ಜಾಸ್ತಿ ಆ್ಯಡ್ ಮಾಡ್ಕೊತಾ ಇಲ್ಲ. ಆಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಲಿಟ್ಲ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕ್ಸಿದ್ರೆ ಪುದೀನ ಪಲಾವ್ ರೆಡಿಯಾಗಿ ಹೋಗುತ್ತೆ ನೋಡಿ. ಫೈನಲ್ ಆಗಿ ಹೆಂಗಾಗಿದೆ ಅಂತ ನಿಮಗೆ ಆಮೇಲೆ ನಾನು ತೋರಿಸ್ತೀನಿ. ಇವಾಗ 2 ವಿಸಿಲ್ ಆಗೋವರೆಗೂ ಲಿಟ್ಲ್ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ನೋಡಿ. ಹಾಗೆ ಈ ಕಡೆ ತರಕಾರಿ ಎಲ್ಲ ತೊಳೆದಿದ್ನಲ್ವ ಅದನ್ನು ಬಾಕ್ಸಿಗೆ ಆಗಿ ಇಟ್ಬಿಡೋಣ ಅಂತ ಇಟ್ಬಿಡ್ತಿದ್ದೀನಿ ನೋಡಿ. ಆಮೇಲೆ ಮತ್ತೆ ಅಂದರೆ ನನಗೆ ಆಗಲ್ಲ ಅಂದ್ಬಿಟ್ಟು ಕುಕ್ಕರಲ್ಲಿ ಇದು ಅನ್ನ ಆಗಷ್ಟಿಗೆ ನಾನು ಈ ಕಡೆ ಎಲ್ಲ ತೆಗೆದು ನೀಟಾಗಿ ಇಟ್ಕೊಂಡು ಬಿಡ್ತಿದ್ದೀನಿ ನೋಡಿ. ಹಾಗೆ ನಿನ್ನೆ ನಾನೇನು ಬೋಂಡ ಮಾಡಿದ್ನಲ್ವ ಅದು ಕೂಡ ಸ್ವಲ್ಪ ಮಿಕ್ಕಿತ್ತು. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತೇಳಿ ಹಿಟ್ಟು ಮಿಕ್ಕಿತ್ತು. ಹಾಗಾಗಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಚ್ಕೊಂಡು ಬಜ್ಜಿ ಹಾಕ್ಕೊಂಡ್ರಾಯ್ತಂತೇಳಿ ಅದು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ತೊಳೆದು ಇಟ್ಕೊಂಡ್ಬಿಟ್ಟಿದ್ನಲ್ವ ಅದನ್ನು ಕೊಯ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ನನಗೂ ನೆಕ್ಸ್ಟ್ ನಾಳೆಗೆ ಅಡುಗೆಗೆ ಈಸಿ ಆಗುತ್ತಂತೇಳಿ ಅದು ಕೂಡ ಮಾಡ್ಕೊತಾ ಇದ್ದೀನಿ. ಅನ್ನ ಆಗಷ್ಟರಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಾಂದರೆ ಮತ್ತೆ ಅದನ್ನು ಹಾಗೆ ಇಟ್ಬಿಟ್ರೆ ನನಗೆ ನಾಳೆಗೆ ಮತ್ತೆ ಕಷ್ಟ ಆಗಿಬಿಡುತ್ತೆ. ಹಂಗಾಗಿ ನಮ್ಮ ಮನೆಯವ್ರು ಇದ್ದಾಗೆ ನಾನು ಇದೆಲ್ಲ ಮಾಡ್ಕೊಂಡು ಬಿಡ್ತೀನಿ ನೋಡಿ. ಹಾಗೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ನೋಡಿ. ನಿನ್ನೆ ಏನು ಹಿಟ್ಟು ಸ್ವಲ್ಪ ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಅದನ್ನು ಅನ್ನದ ಜೊತೆ ಬರೀ ಅನ್ನ ಆಗುತ್ತಲ್ವ ಅನ್ನದ ಜೊತೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನೇ ಹಾಕ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪನೇ ಇತ್ತು, ಜಾಸ್ತಿ ಏನಿರಲಿಲ್ಲ ಅದು. ಹಾಗಾಗಿ ತಿನ್ಬಿಡೋಣ ಅಂಥೇಳಿ ಹಾಕ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಇವು ಬಜ್ಜಿ ಅಂದರೆ ಯಾವ ಥರ ಇರುತ್ತಂದರೆ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕರ್ಕೊಂಡ್ರೆ ಮಾತ್ರ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಈ ಥರ ಅರ್ಜೆಂಟಲ್ಲಿ ಏನಾದರೂ ಸ್ಪೀಡಲ್ಲಿಟ್ಟು ಮೇಲ್ಗಡೆ ನೋಡಿದರೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅನ್ನೋ ಥರ ಅನಿಸುತ್ತೆ. ಬಟ್ ಒಳಗಡೆ ಏನೂ ಬೆಂದಿರಲ್ಲ. ನೀಟಾಗಿ ಲೋ ಫ್ಲೇಮಲ್ಲಿಟ್ಟು ಕೆಂಪಗಾಗೋವರೆಗೂ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರೋಕ್ಕೆ ಸಾಧ್ಯ ನೋಡಿ. ನಿನ್ನೆ ಬೋಂಡ ಕೂಡ ಚೆನ್ನಾಗಾಗಿದ್ವು. ಹಾಗೆ ಇವತ್ತು ಹಿಟ್ಟು ಉಳಿದಿತ್ತಲ್ವ ಈರುಳ್ಳಿ ಬಜ್ಜಿ ಹಾಕ್ಕೊಂಡು ಬಿಡೋಣ, ಸುಮ್ಮನೆ ಹಿಟ್ಟು ಯಾಕೆ ವೇಸ್ಟ್ ಮಾಡೋದಲ್ವ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಫೈನಲಿ ಅನ್ನ ರೆಡಿ ಆಗೋಯ್ತು ನೋಡಿ. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಗ್ರೀನ್ ಕಲರಲ್ಲಿ ಬಂದಿದೆ. ಸ್ವಲ್ಪ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ, ಅದನ್ನು ಚೆನ್ನಾಗಿ ತಿರ್ಕೊಂಡ್ಬಿಟ್ರೆ ಪಲಾವ್ ರೆಡಿಯಾಗಿ ಹೋಗುತ್ತೆ ನೋಡಿ. ನನಗಂತೂ ತುಂಬಾ ಇಷ್ಟ. ಇಬ್ಬರಿಗೆ ಆಗುತ್ತೆ, ಕರೆಕ್ಟಾಗಿ ಆಗಿದೆ ನೋಡಿ. ಅನ್ನನೂ ಎಲ್ಲ ಬೆಂದಿದೆ. ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ನೋಡ್ತಿರ್ಬೋದು ನಾನು ಸರ್ವ್ ಮಾಡುವಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ರೈಸು. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಕೂಡ ಪಲಾವ್ ಇದೇ ಥರನೇ ಮಾಡ್ತೀರಾ? ಹಾಗಾದರೆ ನನಗೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಕೂಡ ಇದೇ ಥರನೇ ಮಾಡ್ತೀನಿ ಅಂತೇಳಿ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಪ್ಲೇಟ್ ಎಲ್ಲ. ಈ ಥರ ಡೆಕ್ಕರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿ ಮನ್ಸು ಬರುತ್ತೆ ಅಲ್ವಾ. ನನಗಂತೂ ಬಿಸಿ ಬಿಸಿದು ಈ ಥರ ಚಳಿ ಟೈಮಲ್ಲಿ ಮಾಡ್ಕೊಂಡು ತಿಂತಾ ಇದ್ದರೆ ಇನ್ನೂ ತಿನ್ಬೇಕು ಅನಿಸುತ್ತೆ ನೋಡಿ. ಹಾಗೆ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಐ ಹೋಪ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್